ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಎಂಜೆ ಕನ್ನಡದ ಗಹನ ವಿಶ್ಲೇಷಣೆಯ ಸವಾಲಿನ 4ನೇ ದಿನಕ್ಕೆ ಸ್ವಾಗತ. ಯಾರೆಲ್ಲ ಎಂಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ. ಒಂದು ಕ್ಷಣ ಯೋಚಿಸಿ, ನಿಮಗೆ ಕೇವಲ 1 ಗಂಟೆಯಲ್ಲಿ ನಿಮ್ಮ ಸುತ್ತಲಿನ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹಾಕಿ ಸಂಪೂರ್ಣ ಧನಾತ್ಮಕತೆಯಿಂದ ನಿಮ್ಮನ್ನು ತುಂಬಲು ಸಾಧ್ಯವಾದರೆ, ಈ ಧನಾತ್ಮಕ ಶಕ್ತಿಯು ನಿಮ್ಮ ಆರೋಗ್ಯ, ಸಂಪತ್ತು ಮತ್ತು ಸಂಬಂಧಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ನಕಾರಾತ್ಮಕ ಶಕ್ತಿಯಿಂದ ಹೊರಬರಲು ಪ್ರಯತ್ನಿಸುವುದಕ್ಕಿಂತ ಧನಾತ್ಮಕ ಶಕ್ತಿಯನ್ನೇ ನಿಮ್ಮ ಸುತ್ತಲೂ ಅಯಸ್ಕಾಂತದಂತೆ ಸೃಷ್ಟಿಸುವುದು ಹೆಚ್ಚು ಪರಿಣಾಮಕಾರಿ. ಧನಾತ್ಮಕ ಶಕ್ತಿ ಎಂದರೆ ಕೇವಲ ಸಂತೋಷವಾಗಿರುವುದು ಎಂದರ್ಥವಲ್ಲ. ಅದು ನಿಮ್ಮ ಅಂತರಾಳದಲ್ಲಿರುವ ಅಚಲ ನಂಬಿಕೆ ಮತ್ತು ಸೃಷ್ಟಿಯ ಮೂಲ ಶಕ್ತಿಯ ಸಂಪರ್ಕ. ಈ ಶಕ್ತಿ ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ತೆಗೆದುಹಾಕಿ ಅವಕಾಶಗಳನ್ನು ತಾನಾಗಿಯೇ ಸೃಷ್ಟಿಸುತ್ತದೆ. ಈ ಧನಾತ್ಮಕ ಶಕ್ತಿಯನ್ನು ತಕ್ಷಣ ಆಕರ್ಷಿಸಲು ಮತ್ತು 1 ಗಂಟೆಯೊಳಗೆ ನಿಮ್ಮನ್ನು ಶುದ್ಧೀಕರಿಸಲು ಸಾಧ್ಯವಾಗುವಂಥ ಒಂದು ಅಜ್ಞಾತ ರಹಸ್ಯವೇ ಬ್ರಹ್ಮಕಮಲ ಬೀಜ ಮಂತ್ರ. ಬ್ರಹ್ಮಕಮಲ, ಇದನ್ನು ಹಿಮಾಲಯದ ದೈವಿಕ ಹೂವು ಎಂದು ಕರೆಯಲಾಗುತ್ತದೆ. ಇದು ಕೇವಲ ರಾತ್ರಿಯಲ್ಲಿ ಅರಳುತ್ತದೆ ಮತ್ತು ಸಂಪೂರ್ಣ ಶುದ್ಧತೆ ಮತ್ತು ಸೃಷ್ಟಿಯ ಅತ್ಯುನ್ನತ ಮಟ್ಟದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ಮಂತ್ರವು ಆ ಶುದ್ಧತೆಯ ಶಕ್ತಿಯನ್ನು ನಿಮ್ಮೊಳಗೆ ಅರಳಿಸುತ್ತದೆ. ಇಂದಿನ ಕೆಲ ನಿಮಿಷದ ವಿಶ್ಲೇಷಣೆಯಲ್ಲಿ ಈ ಅಜ್ಞಾತ ಬ್ರಹ್ಮಕಮಲ ಮಂತ್ರದ ವೈಶಿಷ್ಟ್ಯ ಮತ್ತು ಶಕ್ತಿ ಮತ್ತು ಆ ಧನಾತ್ಮಕ ಶಕ್ತಿಯುತ ಪರಿಸರವನ್ನು ಸೃಷ್ಟಿಸುವ ವಿಶೇಷ ವಿಧಾನವನ್ನು ತಿಳಿಯೋಣ. ಬ್ರಹ್ಮಕಮಲ ಬೀಜ ಮಂತ್ರವು ಸಂಪೂರ್ಣ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಏಕೆ ಶಕ್ತಿಶಾಲಿ? ಅದರ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳನ್ನು ಮೊದಲು ನೋಡೋಣ. ಮಂತ್ರವು ಹೀಗಿದೆ: ಓಂ ಭ್ರಂ ಬ್ರಹ್ಮಕಮಲಾಯ ನಮಃ. ಈ ಮಂತ್ರದಲ್ಲಿನ ಪ್ರಮುಖ ಬೀಜಾಕ್ಷರ ಬ್ರಹ್ಮ್. ಇದು ಸೃಷ್ಟಿಕರ್ತನಾದ ಬ್ರಹ್ಮನ ಮೂಲಶಕ್ತಿ. ಬ್ರಹ್ಮನನ್ನು ಹೊಸ ಸೃಷ್ಟಿಯ ದೇವತೆ ಎಂದು ಕರೆಯಲಾಗುತ್ತದೆ. ನಿಮ್ಮ ಸುತ್ತಲಿನ ಪರಿಸ್ಥಿತಿ ನಕಾರಾತ್ಮಕವಾಗಿದ್ದಾಗ ಈ ಬ್ರಹ್ಮ್ ಬೀಜಾಕ್ಷರವು ನಿಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸಿನ ಹೊಸ ಸೃಷ್ಟಿಯನ್ನು ಪ್ರಾರಂಭಿಸುತ್ತದೆ. ಈ ಶಕ್ತಿಯ ವಿಜ್ಞಾನದ ಬಗ್ಗೆ ತಿಳಿಯುವುದಾದರೆ, ಬ್ರಹ್ಮಕಮಲ ಮಂತ್ರವು ನಿಮ್ಮ ಮೆದುಳಿನಲ್ಲಿರುವ ಬ್ರಹ್ಮರಂಧ್ರದ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ಸಹಸ್ರಾರ ಚಕ್ರದ ಕೇಂದ್ರ ಬಿಂದು. ಈ ಮಂತ್ರದ ಕಂಪನಗಳು ಈ ಕೇಂದ್ರವನ್ನು ಸಕ್ರಿಯಗೊಳಿಸುತ್ತವೆ. ಇದರ ಪರಿಣಾಮವಾಗಿ ನಿಮ್ಮ ಪ್ರಜ್ಞೆಯು ನೇರವಾಗಿ ಬ್ರಹ್ಮಾಂಡದ ಶುದ್ಧ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುತ್ತದೆ. ಕೇವಲ 1 ಗಂಟೆಯಲ್ಲಿ ಈ ಸಂಪೂರ್ಣ ಧನಾತ್ಮಕ ಶಕ್ತಿಯನ್ನು ಪಡೆಯಲು ನೀವು ಈ ಮಂತ್ರದ ಮೂಲಕ ನಿಮ್ಮ ಸುತ್ತಲೂ ಒಂದು ಶುದ್ಧ ಪರಿಸರ ವೃತ್ತವನ್ನು ಸೃಷ್ಟಿಸಬೇಕು. ಈ ವೃತ್ತದೊಳಗೆ ನಕಾರಾತ್ಮಕತೆಯು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಈ ಮಂತ್ರದ ಪಠಣವು ನಿಮ್ಮೊಳಗಿನ ಮತ್ತು ಸುತ್ತಲಿನ ಎಲ್ಲ ನಕಾರಾತ್ಮಕ ವೈಬ್ರೇಷನ್ಗಳನ್ನು ಆಕರ್ಷಿಸಿ ಬ್ರಹ್ಮಕಮಲದ ಶುದ್ಧತೆಯ ಶಕ್ತಿಯಿಂದ ಅವುಗಳನ್ನು ನಾಶ ಮಾಡುತ್ತದೆ. ಹಾಗಾಗಿ ಬ್ರಹ್ಮಕಮಲ ಬೀಜ ಮಂತ್ರವನ್ನು ಬಳಸಿ 1 ಗಂಟೆಯೊಳಗೆ ಸಂಪೂರ್ಣ ಧನಾತ್ಮಕ ಶಕ್ತಿಯುಳ್ಳ ಪರಿಸರವನ್ನು ಹೇಗೆ ಸೃಷ್ಟಿಸುವುದು ಎಂಬುದರ ಕುರಿತು ವಿಶೇಷ ವಿಧಾನವನ್ನು ತಿಳಿಯೋಣ. ಪಠಣ ಪ್ರಾರಂಭಿಸುವ ಮೊದಲು ಈ ಮಂತ್ರದ ಶಕ್ತಿಯಿಂದ ನನ್ನ ಸುತ್ತಲಿನ ಸ್ಥಳ, ನನ್ನ ಶರೀರ ಮತ್ತು ನನ್ನ ಮನಸ್ಸು ಸಂಪೂರ್ಣವಾಗಿ ಶುದ್ಧ ಮತ್ತು ಧನಾತ್ಮಕ ಶಕ್ತಿಯಿಂದ ತುಂಬಿರಲಿ ಎಂದು ಸ್ಪಷ್ಟವಾಗಿ ಸಂಕಲ್ಪಿಸಿ. ಇದನ್ನು ಶುದ್ಧೀಕರಣದ ಸಂಕಲ್ಪ ಎನ್ನಲಾಗುತ್ತದೆ. ಪಠಣಕ್ಕೆ ಕುಳಿತುಕೊಳ್ಳುವ ಮೊದಲು ನಿಮ್ಮ ಕೈಗಳನ್ನು 5 ನಿಮಿಷಗಳ ಕಾಲ ಉಜ್ಜಿ, ನಂತರ ಕೈಗಳನ್ನು ನಿಮ್ಮ ತಲೆಯ ಮೇಲಿರುವ ಸಹಸ್ರಾರ ಚಕ್ರದ ಮೇಲೆ, ಅಂದರೆ ಬ್ರಹ್ಮರಂಧ್ರದ ಮೇಲೆ ಇರಿಸಿ. ಮಂತ್ರದ ಶಕ್ತಿ ಆ ಕೇಂದ್ರದ ಮೂಲಕ ನಿಮ್ಮ ದೇಹವನ್ನು ಪ್ರವೇಶಿಸುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಮಂತ್ರವನ್ನು ಪಠಿಸುವಾಗ ನಿಮ್ಮ ತಲೆಯ ಮೇಲ್ಭಾಗದಲ್ಲಿ ಒಂದು ಪ್ರಕಾಶಮಾನವಾದ ಬ್ರಹ್ಮಕಮಲದ ಹೂವು ಅರಳುತ್ತಿದ್ದು, ಆ ಹೂವಿನಿಂದ ಶುದ್ಧವಾದ ಬಿಳಿ ಮತ್ತು ಸುವರ್ಣದ ಬೆಳಕು ನಿಮ್ಮ ಇಡೀ ಶರೀರವನ್ನು ಆವರಿಸುತ್ತಿದೆ ಎಂದು ದೃಶ್ಯೀಕರಿಸಿ. ಈಗ ಮುಂದಿನ ವಿಭಾಗದಲ್ಲಿ ನಾನು ಈ ಮಂತ್ರದ ದೀರ್ಘ ಪಠಣವನ್ನು ಪ್ರಾರಂಭಿಸುತ್ತೇನೆ. ಈ ಧ್ಯಾನದ ಸಮಯದಲ್ಲಿ ನೀವು ಹೊರಗಿನ ಪ್ರಪಂಚವನ್ನು ಮರೆತು ನಿಮ್ಮೊಳಗಿನ ಶುದ್ಧತೆಯ ಮೇಲೆ ಕೇಂದ್ರೀಕರಿಸಬೇಕು. ಇದು ನಿಮ್ಮನ್ನು 1 ಗಂಟೆಯೊಳಗೆ ಸಂಪೂರ್ಣ ಧನಾತ್ಮಕ ಶಕ್ತಿಯಿಂದ ತುಂಬುತ್ತದೆ. ವೀಕ್ಷಕರೇ, ಈಗ ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ನಿಮ್ಮ ದೇಹವನ್ನು ಶಾಂತಗೊಳಿಸಿ. ನಿಮ್ಮ ಗಮನವೆಲ್ಲ ಬ್ರಹ್ಮಕಮಲದಿಂದ ಹರಿಯುತ್ತಿರುವ ಆ ಶುದ್ಧ ಸುವರ್ಣ ಬೆಳಕಿನ ಮೇಲೆ ಇರಲಿ. ನಾನು ಈಗ ಈ ಶಕ್ತಿಶಾಲಿ ಬ್ರಹ್ಮಕಮಲದ ಬೀಜ ಮಂತ್ರವನ್ನು ಪಠಿಸುತ್ತೇನೆ. ನೀವು ಇದನ್ನು ಮೌನವಾಗಿ ಆಲಿಸಿ ಅಥವಾ ನನ್ನೊಂದಿಗೆ ಧ್ಯಾನಪೂರ್ವಕವಾಗಿ ಪಠಿಸಿ. ಈ ಧ್ಯಾನವು ನಿಮ್ಮೊಳಗೆ ಸೃಷ್ಟಿಯ ಮೂಲ ಶಕ್ತಿಯನ್ನು ತುಂಬಲಿ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ.
ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಓಂ ಬ್ರಂ ಬ್ರಹ್ಮಕಮಲಾಯ ನಮಃ. ಈಗ ನಿಧಾನವಾಗಿ ಕಣ್ಣು ತೆರೆಯಿರಿ. ನೀವು ಪ್ರತಿನಿತ್ಯ 1 ಗಂಟೆಯ ಕಾಲ ಈ ಮಂತ್ರವನ್ನು ಅಭ್ಯಾಸ ಮಾಡಿ. ಈ ಧ್ಯಾನವು ನಿಮ್ಮಲ್ಲಿ ಹೊಸ ಧನಾತ್ಮಕ ಶಕ್ತಿಯನ್ನು ತುಂಬಿದೆ. ಇನ್ನು ಮುಂದೆ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ತಲುಪಲು ಸಾಧ್ಯವಿಲ್ಲ ಎಂಬ ದೃಢ ವಿಶ್ವಾಸದಿಂದ ಮುನ್ನಡೆಯಿರಿ. ಮುಂದಿನ ವಿಡಿಯೋದಲ್ಲಿ ಇಷ್ಟಾರ್ಥ ಸಿದ್ಧಿಗೆ ಗಣೇಶನ ಶಕ್ತಿಯುತ ಮೂಲಮಂತ್ರ ಮತ್ತು ಸಂಕಲ್ಪದ ಸೂತ್ರವನ್ನು ತಿಳಿಯೋಣ. ಇಂತಹ ದೈವಿಕ ಜ್ಞಾನಾಮೃತಕ್ಕಾಗಿ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ನಿಮ್ಮ ಸಂಗಾತಿ ಸ್ನೇಹಿತ ಬಂಧು ಮಿತ್ರರಿಗೂ ಶೇರ್ ಮಾಡಿ. ನಿಮಗಿಷ್ಟವಾದ ದೇವರ ನಾಮವನ್ನು ಕಮೆಂಟ್ನಲ್ಲಿ ತಿಳಿಸುವಿರಾಗಿ ಭಾವಿಸುತ್ತಾ ಅಲ್ಲಿಯವರೆಗೆ ಧನಾತ್ಮಕ ಶಕ್ತಿಯಿಂದ ತುಂಬಿರಿ. ಓಂ ಶಾಂತಿ. ಶ್ರೀ ಕೃಷ್ಣಾರ್ಪಣಮಸ್ತು.